ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತು ನೀವು ತಮ್ಮನೇಲಿ ನೋಡಿದ ಹಾಗೆ ನಮ್ಮ ಮನೆಗೆ ಒಂದು ಹೊಸ ಸ್ಟವ್ ಬಂದಿದೆ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಎಷ್ಟೋ ದಿನದ ಕನಸು ನಾವು ಈ ತರ ಸ್ಟವ್ನ ನಾವು ತಗೋಬೇಕು ಅಂತ. ಸುಮಾರು ಸತಿ ನಾವು ತಗೋಬೇಕು ಅಂತೀವಿ, ಆದ್ರೆ ಆಗ್ತಾ ಇರ್ಲಿಲ್ಲ. ನೋಡಿ, ಈಗ ನಾವು ಪಿಜನ್ ಕಂಪ್ನಿದು ಸ್ಟವ್ನ ಬುಕ್ ಮಾಡಿ ತಗೊಂಡಿದೀವಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಇನ್ನು ನಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿಲ್ಲ. ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ವಸ್ತು ನಮ್ಮ ಮನೆಗೆ ಹೊಸ ವಸ್ತು ಬಂದ್ರೆ ಎಲ್ರಿಗೂ ಖುಷಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ನೋಡಿ, ನಮ್ಮ ಮನೇಲಿ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳೇ ಜಾಸ್ತಿ ಖುಷಿ ಪಡ್ತಾರೆ ಏನಾದ್ರೂ ಒಂದು ವಸ್ತು ನಮ್ಮ ಮನೆಗೆ ಬಂದಾಗ. ದೊಡ್ಡವ್ರಿಗೆ ಮುಂಚೆನೆ ಅವರೇ ಓಪನ್ ಮಾಡ್ತಾರೆ. ನೋಡಿ, ನಮ್ಮ ಯಜಮಾನರು ಓಪನ್ ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟ್ ಈ ತರ ಇತ್ತು ಸ್ಟವ್. ನಾನು ಅನ್ಕೊಂಡೆ ಇದೇನಪ್ಪ ಎರಡು ಒಲೆ ಈ ತರ ಇದೆ, ಎರಡು ಸ್ಟೀಲ್ ಕೊಟ್ಟಿದ್ದಾರೆ, ಈ ತರ ಕಲರ್ ಎರಡು ಕೊಟ್ಬಿಟ್ಟಿದ್ದಾರೆ ಅಂತ. ಆದ್ರೆ ಅದು ಕವರ್ ಇದೆ ಮೇಲೆ, ಅದನ್ನ ರಿಮೂವ್ ಮಾಡ್ಬೇಕು. ಇದು ಗೊತ್ತಿರ್ಲಿಲ್ಲ. ನೋಡಿ, ನಮ್ಮ ಮನೆಯಲ್ಲಿರೋ ಮಕ್ಕಳು ಓಪನ್ ಮಾಡ್ತಾ ಇದ್ದಾರೆ. ದೊಡ್ಡವ್ರಿಗೆ ಬಿಡೋದೇ ಇಲ್ಲ ಅವರು. ಅವ್ರಿಗೆ ಏನೋ ಒಂಥರ ಖುಷಿ. ಮಕ್ಳು ನಮ್ಮ ಮನೆಯಲ್ಲಿರೋ ಮಕ್ಕಳೇ ಅಂತಲ್ಲ, ಎಲ್ಲಾರ ಮಕ್ಳಿಗೂ ಅಷ್ಟೇ. ಏನಾದ್ರೂ ಕೀಳ್ಬೇಕಾದ್ರೆ, ಕಾಲಲ್ಲಿ ಏನಾದ್ರೂ ಗಲೀಜಿದ್ರೆ ತೆಗಿಯೋದು, ಅದೆಲ್ಲ ಮಕ್ಕಳಿಗೆ ಒಂಥರ ಇಷ್ಟಪಟ್ಟು ಅದು ಕೆಲಸ ಮಾಡ್ತಾರೆ. ನೋಡಿ, ಇಲ್ಲೂ ಅಷ್ಟೇ, ನಮ್ಮ ಮನೇಲೂ ಅಷ್ಟೇ. ನೋಡಿ, ನಮಗೆ ಅವರು ಓಪನ್ ಮಾಡಕ್ ಬಿಡ್ಲಿಲ್ಲ, ಅವರೇ ರಿಮೂವ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಆ ತರ ಟ್ಯಾಗ್ಸ್ ಹಾಕಿರ್ತಾರೆ, ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ನೋಡಿ, ಕೊನೆಗೂ ನಮ್ಮ ಅಕ್ಕನ ಮಗಳು ಓಪನ್ ಮಾಡೇ ಬಿಟ್ಲು ಕವರ್ನ. ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಒಂದೇ ತರ ಕಲರ್ ಇದೆ. ನೋಡಿ, ಅದನ್ನು ಸಹ ಓಪನ್ ಮಾಡ್ತಾ ಇದ್ದಾಳೆ. ಇಷ್ಟು ದಿನ ನಮ್ಮ ಮನೇಲಿ ಹಳೆ ಸ್ಟವ್ ಇತ್ತು. ನಮ್ಮ ಮನೆ ಹೊಸ ಮನೆ ಆದಾಗ್ಲೂ ಸಹ ನಾವು ಹೊಸ ಸ್ಟವ್ ತಂದಿರ್ಲಿಲ್ಲ, ಯಾಕಂದ್ರೆ ಅದೇ ಇತ್ತಲ್ವಾ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಕೊನೆಗೂ ಅದನ್ನ ಕವರು ರಿಮೂವ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಮ್ಮ ಮನೆಯಲ್ಲಿ ಹಳೇದು ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸುಮಾರು ಸತಿ ನಾವು ತಗೋಬೇಕು ಅಂತ ಅನ್ಕೊಳ್ತಾ ಇದ್ವಿ. ಅದ್ರ ಯಾವ್ದಾದ್ರು ಒಂದು ಅಡಚಣೆ ಆಗ್ತಾ ಇತ್ತು. ನೋಡಿ, ಕೊನೆಗೂ ನಾವು 4 ಒಲೆ ಇರೋ ಸ್ಟವ್ ಅನ್ನ ತಗೊಂಡಿದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ. ಮನೆಗೆ ಅಡಿಗೆ ಮಾಡೋರ್ಗೆ ಗೊತ್ತಿರುತ್ತೆ, ಮನೆಗೆ ಒಂದು ಹೊಸ ವಸ್ತು ಬಂದ್ರೆ, ಅಡಿಗೆ ಮನೆಗೆ ಹೊಸ ವಸ್ತು ತಗೊಂಡ್ರೆ ನಾವು ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿಗೆ ತುಂಬಾನೇ ಖುಷಿ ಆಗೋದು ಫ್ರೆಂಡ್ಸ್. ನೋಡಿ, ಈಗ ಅದೆಲ್ಲ ಕವರ್ ಎಲ್ಲ ರಿಮೂವ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಹಿಂದೆ ಅದ್ರ ಮೇಲೆ ಹಾಕ್ತಿರಲ್ಲ, ಇದ್ರ ಮೇಲೆ ಹಾಕ್ತಾರಲ್ವಾ, ಅದು ಕಂಬಿಗಳು, ಅದು ಹಿಂದೆ ನೋಡಿ ಫಿಟ್ ಆಗಿರುತ್ತೆ. ಈ ತರ ಟ್ಯಾಗ್ ಅಲ್ಲಿ ಲಾಕ್ ಮಾಡಿರ್ತಾರೆ. ಅದನ್ನ ನಾವು ಕತ್ರಿಯಲ್ಲಿ ಕಟ್ ಮಾಡಿ ತಗೋಬೇಕು ಹುಷಾರಾಗಿ. ಯಾಕಂದ್ರೆ ಇದು ಗ್ಲಾಸ್ ಸ್ಟವ್ ಆಗಿರೋದ್ರಿಂದ ಹುಷಾರಾಗಿ ನೆಲಕ್ಕೆಲ್ಲ ಟಚ್ ಆಗ್ಬಿಡುತ್ತೆ ಅಂತ ಹುಷಾರಾಗಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಜನ ಒಂದ್ ಸ್ಟವ್ ನ 4 ಜನ ಒಬ್ರು ಕಟ್ ಮಾಡ್ತಾ ಇದ್ದಾರೆ, 3 ಜನ ಹಿಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಕೊನೆಗೂ ಇದನ್ನ ಕಟ್ ಮಾಡಿ, ನೋಡಿ ನೀಟಾಗಿ ಕಟ್ ಮಾಡಿದ್ದಾರೆ. ನೋಡಿ ಎಷ್ಟು ಹುಷಾರಾಗಿ ಇಡ್ತಾ ಇದ್ದಾರೆ ಅಂತ ಮಕ್ಕಳು. ನಮ್ಗಿಂತ ಅವ್ರಿಗೆ ಜಾಸ್ತಿ ಖುಷಿ ಫ್ರೆಂಡ್ಸ್. ಏನಿದೆಯೋ ಅದರಲ್ಲಿ ಕುತೂಹಲ ನೋಡಕ್ಕೆ, ಯಾವ ತರ ಫಿಟ್ ಮಾಡ್ತಾರೆ, ಹೇಗಿರುತ್ತೋ ಅಂತ. ದೊಡ್ಡವ್ರಿಗಿಂತ ಮಕ್ಕಳಿಗೇನೆ ಫಸ್ಟ್ ಕ್ಯೂರಿಯಾಸಿಟಿ ಜಾಸ್ತಿ. ನೋಡಿ, ಈಗ ನಮ್ಮ ಯಜಮಾನ್ರು ಅದಕ್ಕೆ ಕೆಳಗಡೆ ಅದು ಫಿಟ್ಟಿಂಗ್ ಇರುತ್ತಲ್ವಾ, ಅದನ್ನ ಫಿಟ್ ಮಾಡ್ತಾ ಇದ್ದಾರೆ. ಕೆಳಗಡೆ ನೆಟ್ ಇರುತ್ತಲ್ಲ ಅದು. ನೋಡಿ, ಈ ತರ ಮತ್ತೆ ಉಲ್ಟಾ ಹಿಡ್ಕೊಂಡು ಅದನ್ನ ಒಂದೊಂದನ್ನೇ ಅದ್ರ ಕಾಲುಗಳನ್ನ ಫಿಟ್ ಮಾಡ್ತಾ ಇದ್ದಾರೆ. ತುಂಬಾ ಈಸಿ ಇದು ಫಿಟ್ಟಿಂಗು.
ನೋಡಿ 4 ಕಡೆನೂ ಕಾಲುಗಳನ್ನ ಕೊಟ್ಟಿದ್ದಾರೆ. ಅದನ್ನ ಫಿಟ್ ಮಾಡ್ತಾ ಇದ್ದಾರೆ. ನನ್ ಮಗ ಅದನ್ನು ಸಹ ಫಿಟ್ ಮಾಡಕ್ ಹೋದ ಆದ್ರೆ ಆಗ್ಲಿಲ್ಲ. ನಮ್ಮ ಯಜಮಾನ್ರು ಅದನ್ನ ಫಿಟ್ ಮಾಡ್ತಾ ಇದ್ದಾರೆ. ನೋಡಿ ಒಂದೊಂದಾಗಿ ಫಿಟ್ ಮಾಡ್ತಾ ಇದ್ದಾರೆ. 2 ಕಡೆ ಫಿಟ್ ಆಗಿದ್ದಾಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ 4 ಒಲೆದು. ನೋಡಿ ನನ್ನ ಮಗ ಇವಾಗ ಎಂತ ಚೇಷ್ಟೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಅವನು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಇರೋದಿಲ್ಲ. ನೋಡಿ ಹೆಂಗ್ ಆಟ ಆಡ್ತಾನೆ. ಚೇಷ್ಟೆ ಮಾಡ್ತಾ ಇರ್ತಾನೆ. ತುಂಬಾ ತೀಟೆ ಇವನು. ಇವನ್ ಕಂಟ್ರೋಲ್ ಮಾಡೋಷ್ಟರಲ್ಲಿ ನಮ್ಗಂತೂ ಸಾಕಾಗಿ ಹೋಗುತ್ತೆ. ನೋಡಿ ಕೊನೆಗೂ ಫಿಟ್ ಆಯ್ತು ಕೆಳಗಡೆ ಕಾಲುಗಳು. ಈಗ ನೋಡಿ ಒಂದೊಂದಾಗಿ ಅದು ಬರುತ್ತಲ್ಲ ಬೆಂಕಿ ಅದನ್ನ ಫಿಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಗೆ ತುಂಬಾನೇ ಖುಷಿ ಆಯ್ತು ಫ್ರೆಂಡ್ಸ್. ನೋಡಿ ನನ್ ಮಗನೇ ಅದನ್ನು ಸಹ ಹಾಕೋಕೆ ಟ್ರೈ ಮಾಡ್ತಾ ಇದ್ದಾನೆ. ಏನಾದ್ರೂ ಒಂದ್ ತೀಟೆ ಮಾಡ್ತಾ ಇರ್ತಾನೆ ಫ್ರೆಂಡ್ಸ್ ಇವನು. ನೋಡಿ ಏನೇನೆಲ್ಲ ಮಾಡ್ತಾನೆ ಅಂತ. ಈಗ ಬನ್ನಿ ನಾನು ನಮ್ಮ ಹಳೆ ಸ್ಟವ್ನ ರಿಮೂವ್ ಮಾಡಿ ಹೊಸ ಸ್ಟವ್ನ ಫಿಟ್ ಮಾಡೋಣ. ನೋಡಿ ನಮ್ದು ಹಳೆ ಸ್ಟವ್ ಈ ತರ ಇದೆ. ನೋಡಿ ಇದನ್ನೆಲ್ಲ ಹೊಸ ಸ್ಟವ್ ಹಾಕ್ಬೇಕು ಅಂತ ಇದನ್ನೆಲ್ಲ ರಿಮೂವ್ ಮಾಡ್ತಾ ಇದಾರೆ ನಮ್ಮ ಅಕ್ಕ. ಮೇಲೆ ಇದೆಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇದ್ರ ಮೇಲೆ ಇದ್ದಿದ್ದ ಪಾತ್ರೆಗಳೆಲ್ಲ ತೆಗ್ದು ಅದನ್ನ ಫಿಟ್ ಮಾಡಕ್ಕೆ ಮತ್ತೆ ಇದು ಪೈಪ್ ಎಲ್ಲ ತೆಗಿಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಪೈಪ್ ನ ತೆಗಿತಾ ಇದ್ದಾರೆ. ಆದ್ರೆ ಅದು ಆಗ್ಲಿಲ್ಲ. ತುಂಬಾ ಟೈಟ್ ಇರೋದ್ರಿಂದ ಕೊನೆಗೂ ಅದು ಪೈಪ್ ರಿಮೂವ್ ಮಾಡಿ ಹೊಸ ಸ್ಟವ್ನ ಫಿಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಈಗ ಪೂಜೆ ಮಾಡ್ತಾ ಇದ್ದಾರೆ. ಮೊದಲನೇ ಸಾರಿ ನಾವು ಒಲೆನ ಇಡ್ಬೇಕಾದ್ರೆ ಹಳ್ಳಿ ಕಡೆ ಎಲ್ಲ ಅದಕ್ಕೆ ಪೂಜೆ ಮಾಡಿ ಈ ತರ ಒಲೆ ಮೇಲೆ ಹಾಲು ಉಕ್ಸಿ ಈ ತರ ಒಂದು ಸಂಪ್ರದಾಯ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಸಹ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಸ್ಟವ್ಗೆ ಮೊದಲನೇ ಸರ್ತಿ ಈ ತರ ಮಾಡ್ತಾ ಇದೀವಿ. ನೀಟಾಗಿ 6 ಕಡೆನೂ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿನೂ ಸಹ ಹಾಕ್ತಾ ಇದೀವಿ. ಹಾಗೆ ಮಾಡೋಣ ಅನ್ಕೊಂಡ್ವಿ ಆದ್ರೆ ಫಸ್ಟ್ ಟೈಮ್ ಹೊಸದಲ್ವಾ ತಂದಿರೋದು ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಒಳ್ಳೇದಾಗ್ಲಿ ಅಡಿಗೆ ಮಾಡ್ಬೇಕಾದ್ರೆ ಯಾವುದೇ ಒಂದು ತೊಂದ್ರೆ ಆಗ್ಬಾರ್ದು ಅಂತ ನಾವು ಈ ತರ ಪೂಜೆ ಮಾಡಿ ಅದಕ್ಕೆ ಮೊದಲನೇದಾಗಿ ಹಾಲು ಉಕ್ಸ್ತಾ ಇದೀವಿ ಫ್ರೆಂಡ್ಸ್. ಈಗ ಬನ್ನಿ ಈ ಸ್ಟವ್ ಮೇಲೆ ಹಾಲು ಉಕ್ಸೋಣ. ಇದಕ್ಕೆ ಅಂತಾನೆ ಹೊಸ ಪಾತ್ರೆ ತಗೊಂಡ್ ಬಂದಿದೀವಿ. ನೋಡಿ ಹಾಲು ಉಕ್ಸೋಕೆ ಅಂತ ಚಿಕ್ಕ ಪಾತ್ರೆ. ನೋಡಿ ಈಗ ಹಾಲು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಲನ್ನ ಹಾಕಿ ನಾವು ಇದನ್ನ ಗುಡ್ ಲೈಫ್ ಜಾಸ್ತಿ ಯೂಸ್ ಮಾಡ್ತೀವಿ. ಬೇರೆ ಹಾಲು ಯೂಸ್ ಮಾಡ್ತೀವಿ ಆದ್ರೆ ಜಾಸ್ತಿ ಯೂಸ್ ಮಾಡೋದು ಗುಡ್ ಲೈಫ್. ಗಟ್ಟಿ ಇರುತ್ತೆ ಹಾಲು ಅದಕ್ಕೋಸ್ಕರ. ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಇಷ್ಟು ದಿನ ಅಡಿಗೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಈಗ ಬೇಗ ಮಾಡ್ಕೋಬಹುದು ಅದಕ್ಕೋಸ್ಕರ. ಮೊದಲು 2 ಒಲೆ ಇದ್ವಲ್ವಾ ಈಗ 4 ಒಲೆ ಮೇಲೆ
ಒಂದೊಂದು ಅಡಿಗೆನ ಮಾಡ್ಕೋಬೋದು ಅಂತ. ಬೆಳಿಗ್ಗೆ ಮಕ್ಕಳು ಹೋಗೋಷ್ಟರಲ್ಲಿ ಬೆಳಿಗ್ಗೆ ಎದ್ದು ಟಿಫನ್ನು ಮುದ್ದೆ ಎಲ್ಲ ಮಾಡಬೇಕಲ್ವಾ, ಕಷ್ಟ ಆಗ್ತಾಯಿತ್ತು. ನೋಡಿ ಈಗ 4 ಒಲೆ ಮೇಲೆ ಒಂದೇ ಸಾರಿ ನಾವು ಎಲ್ಲ ಅಡಿಗೆನೂ ಮಾಡ್ಕೋಬೋದು. ಮೊದಲಿಗಿಂತ ಈಗ ಕೆಲಸ ಸುಲಭ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಈಗ ಹಾಲು ಉಕ್ತಾ ಇದೆ. ನೋಡಿ ಇಷ್ಟೇ, ಪೂರ್ತಿ ನಾವು ಉಗಿಸ್ಲಿಲ್ಲ, 3 ಸತಿ ಹಾಲು ಮೇಲೆ ಬಂದು ಹೋಗಿದೆ ಅಷ್ಟೇ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಎಲ್ಲರಿಗೂ ಕೊಡ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಡುಗೆ ಮಾಡುವಾಗ ಹೆಣ್ಮಕ್ಳಿಗೆ ಈ ತರ ಸ್ಟವ್ ಇದ್ರೆ ತುಂಬಾನೇ ಖುಷಿ ಆಗುತ್ತೆ, ಅವ್ರ ಕೆಲಸನೂ ಬೇಗ ಆಗುತ್ತೆ. ನೋಡಿ ಈಗ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟು, ಸಕ್ಕರೆ ಕರಗಬೇಕಲ್ವಾ, ಅದಕ್ಕೋಸ್ಕರ ನಂತರ ಎಲ್ಲರಿಗೂ ಕೊಡ್ತೀವಿ ಒಳ್ಳೇದಾಗ್ಲಿ ಅಂತ. ನೋಡಿ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನನ್ನ ಖುಷಿನ ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮ ಅಕ್ಕ ಮೊದಲನೇದಾಗಿ ಇದ್ರ ಮೇಲೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ರೆ, ಮೊದಲನೇ ಅಡಿಗೆ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ, ತರಕಾರಿ ಇಲ್ಲ, ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ. ರವೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದೀವಿ ಫ್ರೆಂಡ್ಸ್. ನೋಡಿ ಹೊಸ ಸ್ಟವ್ ಮೇಲೆ ಹೊಸ ಅಡಿಗೆ, ಹೊಸ ಸ್ಟವ್ ಮೇಲೆ ಮೊದಲನೇ ಅಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸಾರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.